ಉತ್ತರಾಧಿಕಾರಿ ಭಾಗ 36. ತನ್ನ ಆಲೋಚನೆಗಳನ್ನು ನಿಗ್ರಹಿಸಿಕೊಂಡ ಕೃಷ್ಣವೇಣಿ ಸದ್ದಿಲ್ಲದಂಗೆ ತನ್ನ ಆಫೀಸ್ ಕೆಲಸವನ್ನು ಮುಂದುವರಿಸ್ತಾಳೆ. ಇತ್ತ ನಗರದ ಮಧ್ಯಭಾಗದ 4ನೇ ರಿಂಗ್ ರಸ್ತೆಯ ಹೊರಗಿರುವಂತಹ ಒಂದು ಸಾಮಾನ್ಯ ಚೈನೀಸ್ ರೆಸ್ಟೋರೆಂಟ್ನಲ್ಲಿ ಅನಿತಾ ಎಷ್ಟು ಕಪ್ಪು ಚಹಾ ಕುಡಿದೆ ಎಂದು ಎಣಿಸುವುದನ್ನೇ ನಿಲ್ಲಿಸಿಬಿಟ್ಟಿದ್ಲು. ಟೀ ಕೆಟಲ್ ಅರ್ಧ ಖಾಲಿಯಾದ ಮೇಲಷ್ಟೇ ರವಿಚಂದ್ರನ್ ಕೊನೆಗೂ ಅಲ್ಲಿಗೆ ಬರ್ತಾನೆ. ರವಿಚಂದ್ರನ್ ಖಾಸಗಿ ಕೊಠಡಿಯ ಬಾಗಿಲನ್ನು ತೆರೆದು ಒಳಗೆ ಬಂದ ತಕ್ಷಣ ವೇಟರ್ ಮೆನು ಕಾರ್ಡನ್ನು ಹಿಡಿದು ಬಂದು, ನೀವಿಬ್ಬರು ಇಂದು ಏನು ಸೇವಿಸ್ತೀರಿ ಅಂತ ಹೇಳಿ ಕೇಳ್ತಾನೆ. ಅನಿತಾ, ನಾವು ಏನನ್ನ ಆರ್ಡರ್ ಮಾಡುವುದಿಲ್ಲ ಅಂತ ಹೇಳಲು ಹೊರಟಿದ್ರು. ಆದರೆ ಅಷ್ಟರಲ್ಲೇ ರವಿಚಂದ್ರನ್ ಹಿಂದೆ ಮೆನುವನ್ನು ತೆಗೆದುಕೊಂಡು 3 ಸೈಡ್ ಡಿಶ್ಗಳು, 1 ಸೂಪ್, 2 ಬಟ್ಲು ಅನ್ನ ಮತ್ತು 1 ತಂಪಾದ ಕೋಲ್ಡ್ ಡ್ರಿಂಕ್ಸ್ ಬಾಟಲಿಯನ್ನು ಕೂಡ ಆರ್ಡರ್ ಮಾಡ್ತಾನೆ. ದಯವಿಟ್ಟು ಸ್ವಲ್ಪ ಸಮಯ ಕಾಯಿರಿ ಅಂತ ಹೇಳಿ ವೇಟರ್ ಕೊಠಡಿಯಿಂದ ಹೊರ ನಡೀತಾನೆ. ರೆಸ್ಟೋರೆಂಟ್ನ ಒಂದು ಸಾಧಾರಣ ಹಾಗೂ ಶುಚಿ ಇಲ್ಲದ ವಾತಾವರಣ ಅನಿತಾಳಿಗೆ ಮತ್ತಷ್ಟು ಕಿರಿಕಿರಿಯನ್ನು ಉಂಟು ಮಾಡೋಕ್ಕೆ ಶುರುವಾಯಿತು. ಆಕೆ ತನ್ನ ಕಟುಧ್ವನಿಯನ್ನು ಹತೋಟಿಯಲ್ಲಿಟ್ಕೊಂಡು ಕೈಗಡಿಯಾರ ತೋರಿಸುತ್ತಾ, ಸಮಯ ಎಷ್ಟಾಗಿದೆ, ಅದು ನಿನಗೆ ಕಾಣಿಸ್ತಾ ಇಲ್ವಾ ರವಿಚಂದ್ರನ್? ಅವಳ ಮುಖದಲ್ಲಿ ತೀವ್ರವಾದ ಕೋಪವಿತ್ತು. ನನ್ನ ಸಮಯವನ್ನು ವ್ಯರ್ಥ ಮಾಡುವ ಹಕ್ಕು ನಿನಗಿಲ್ಲ ಅಂತ ಹೇಳಿ ಗದರುತ್ತಾಳೆ. ಮನೆಯಲ್ಲಿ ಅವರು ನನ್ನ ಪ್ರತಿಯೊಂದು ಹೆಜ್ಜೆಯ ಮೇಲೆಯೂ ಕೂಡ ಕಣ್ಣಿಟ್ಟಿದ್ದಾರೆ. ಹಾಗಾಗಿ ಬರುವುದು ತಡವಾಗಿ ಹೋಯಿತು, ದಯವಿಟ್ಟು ಕ್ಷಮಿಸಿ ಅಂತ ರವಿಚಂದ್ರನ್ ನಿಜ ಸಂಗತಿಯನ್ನು ತಿಳಿಸೋಕೆ ಶುರು ಮಾಡ್ತಾರೆ. ಆತನ ಮಾತನ್ನು ಕೇಳಿ ಅನಿತಾಗೆ ಹತಾಶೆಯ ನಗು ಬರುತ್ತೆ. ನಾನು ನಿನ್ನಿಂದ ಇದನ್ನು ಎಂದಿಗೂ ನಿರೀಕ್ಷಿಸಿರಲಿಲ್ಲ ಬಿಡು. ಇಷ್ಟು ವರ್ಷಗಳ ನಂತರ ನೀನು ತೀರಾ ನಿಷ್ಪ್ರಯೋಜಕನಾಗಿ ಬಿಟ್ಟಿದೀಯಾ ರವಿಚಂದ್ರನ್ ಎಂದು ಆತನ ದಣಿದ ಮುಖವನ್ನು ನೋಡುತ್ತಾ ಅನಿತಾ ತಣ್ಣಗೆ ನುಡಿತಾಳೆ. ಅನಿತಾ ಆತನ ಮುಖವನ್ನೇ ದ್ವೇಷದಿಂದ ನೋಡುತ್ತಾ, ನೀನು ಯಾವ ರೀತಿಯ ಹುಡುಗಿಯನ್ನು ಮದುವೆಯಾಗುತ್ತೀಯೋ ನನಗಂತೂ ಊಹಿಸೋಕ್ಕೂ ಸಾಧ್ಯವಿಲ್ಲ. ನಿನಗೆ ಜೀವನದಲ್ಲಿ ಯಾವುದೇ ಮಹತ್ವಾಕಾಂಕ್ಷೆಯೂ ಕೂಡ ಇಲ್ಲ. ನಾನು ಚಿಕ್ಕವಳಿದ್ದಾಗ ನನ್ನ ಮುಗ್ಧತೆಯನ್ನು ಬಳಸ್ಕೊಂಡು ನನ್ನ ಮೋಸಗೊಳಿಸಿದೆ ನೀನು. ಜೀವನದಲ್ಲಿ ಮಾಡಿದ ಏಕೈಕ ಕೆಲಸ ಎಂದು ಈಗ ನನಗನ್ನಿಸ್ತದೆ ಅಂತ ಹೀಯಾಳಿಸ್ತಾಳೆ. ರವಿಚಂದ್ರನ್ ಮೌನವಾಗಿ ನೇರವಾಗಿ ಕುಳಿತಿದ್ದನು. ಆತ ಈಗಾಗಲೇ ಜೀವನದ ಸಂಧ್ಯಾಕಾಲದಲ್ಲಿದ್ದರೂ ಕೂಡ ಈ ಮಾಜಿ ಪತ್ನಿ ಇನ್ನೂ ಆತನ ಸ್ವಾಭಿಮಾನವನ್ನು ಮೆಟ್ಟಿ ತುಳಿತಾನೇ ಇದ್ದಾಳೆ, ಹಿಂಸೆ ಕೊಡ್ತಾನೇ ಇದ್ದಾಳೆ, ಮಾತಲ್ಲಿ ಚುಚ್ಚುತ್ತಾನೇ ಇದ್ದಾಳೆ. ಈಕೆಯ ಸಂಪರ್ಕವನ್ನೇ ಸಂಪೂರ್ಣವಾಗಿ ಕಡಿತಕೊಳ್ಳುವುದು ತಾನು ತೆಗೆದುಕೊಂಡ ಅತ್ಯುತ್ತಮ ನಿರ್ಧಾರ ಎಂದು ಆತನಿಗೆ ಮನವರಿಕೆ ಆಗ್ತಾನೆ ಇತ್ತು. ಆದರೆ ಇಂದು ಆತನಿಗೆ ಆಕೆಯಿಂದ ಒಂದು ಕೆಲಸ ಕೂಡ ಆಗಬೇಕಾಗಿತ್ತು. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ನನ್ನ ಹುಟ್ಟೂರಿನಲ್ಲಿರುವಂತಹ ನಮ್ಮ ಹಳೆಯ ಮನೆಯನ್ನು ಡೆವಲಪರ್ಗಳು ಕೆಡವಲಿದ್ದಾರೆ. ಆ ಮನೆಯಲ್ಲಿ 3ನೇ 1 ಭಾಗದ ಮಾಲೀಕತ್ವ ನಿಂದಾಗಿದೆ. ಹಾಗಾಗಿ ಈ ಬಗ್ಗೆ ನಿನ್ನ ಅಭಿಪ್ರಾಯ ಕೇಳೋಕೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ನಿನಗೇನಾದರೂ ಅಕಸ್ಮಾತ್ ಪರಿಹಾರದ ಹಣ ಬೇಕಾದರೆ ನಿನ್ನ ಪಾಲು ಎಷ್ಟು ಅಂತಾನು ಹೇಳು ಎಂದು ರವಿಚಂದ್ರನ್ ಕೆಳಗೆ ನೋಡುತ್ತಾ ಕೇಳ್ತಾನೆ. ಅನಿತಾಳ ಕಣ್ಣುಗಳನ್ನು ನೇರವಾಗಿ ನೋಡುವ ಧೈರ್ಯ ಆತನಿಗೆ ಸ್ವಲ್ಪವೂ ಕೂಡ ಇರಲಿಲ್ಲ. ಈ ವಯಸ್ಸಿನಲ್ಲೂ ಅನಿತಾ ಅತ್ಯಂತ ಸೌಂದರ್ಯವತಿಯಾಗಿದ್ಲು. ತನ್ನ ದೇಹಕಟ್ಟು, ಸೌಂದರ್ಯ, ಫಿಟ್ನೆಸ್ ಆಕೆ ಎಷ್ಟು ಅಚ್ಚುಕಟ್ಟಾಗಿ ಕಾಯ್ದುಕೊಂಡಿದ್ಲು ಅಂದರೆ ಆಕೆಗೆ ಈಗಲೂ ಕೂಡ ಒಂದು ಮದುವೆಯನ್ನು ಮಾಡಬಹುದು. ಆಕೆ ನಿಜವಾದ ವಯಸ್ಸನ್ನು ಯಾರೂ ಕೂಡ ಊಹಿಸೋಕ್ಕೆ ಸಾಧ್ಯನೇ ಇಲ್ಲ. ಅಬ್ರಹುಟ್ ಟೀ ಕಾರ್ಪೊರೇಷನ್ ಮಾಜಿ ಅಧ್ಯಕ್ಷರ 2ನೇ ಪತ್ನಿಯಾಗಿದ್ದ ಆಕೆ ಸದಾ ಶ್ರೀಮಂತಿಕೆಯ ವೈಭೋಗದಲ್ಲಿದ್ದು ಪತಿಯೊಂದಿಗೆ ವಿದೇಶಿ ಪ್ರವಾಸಗಳಲ್ಲಿ ಕಾಲವನ್ನು ಕಳೀತಾನೇ ಇದ್ಲು. ಆಕೆ ಪತ್ರಿಕೆಗಳ ಮುಖಪುಟದಲ್ಲಿ ಮೆರೆಯುತ್ತಿದ್ದಾಗ ರವಿಚಂದ್ರನ್ ಆ ಫೋಟೋಗಳನ್ನು ನೋಡಿದ ದಿನ ಇನ್ನೂ ಕೂಡ ಒಂಥರ ಹಸಿಯಾಗಿಯೇ ಇದೆ. ಆ ದಿನ ಆತ ಕಟ್ಟಡ ನಿರ್ಮಾಣದ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದನು. ಪತ್ರಿಕೆಯಲ್ಲಿ ತನ್ನ ಮಾಜಿ ಹೆಂಡತಿ ಬೇರೊಬ್ಬ ಶ್ರೀಮಂತನ ಜೊತೆ ವೈಭವದಿಂದಿರುವುದನ್ನು ಕಂಡು ದಿಗ್ಭ್ರಮೆಗೊಂಡು ಆಲೋಚನೆಯಲ್ಲಿ ಮುಳುಗಿದಾಗ ಮೇಲಿಂದ ಬರುತ್ತಿದ್ದಂತಹ ಕ್ರೇನ್ ಗಮನಕ್ಕೇನೆ ಬರಲಿಲ್ಲ. ಕಾರ್ಮಿಕರು ಚೀರಿದ್ರೂ ಆತನಿಗೆ ಕೇಳಲಿಲ್ಲ. ಪರಿಣಾಮವಾಗಿ ಕ್ರೇನ್ ತಾನಾಗಿ ಆತನ ಎಡಕಿವಿ ಸಂಪೂರ್ಣವಾಗಿ ಬಿದ್ದು ಜಜ್ಜಿ ಹೋಗುತ್ತೆ. ಎಷ್ಟೇ ಆದರೂ ಅನಿತಾ ಆತನ ಚೊಚ್ಚಲ ಪ್ರೀತಿ. ಆತ ಮದುವೆಯಾದ ಮೊದಲ ಮಹಿಳೆಯಾಗಿದ್ದರಿಂದ ಆಕೆಯನ್ನು ಮರೆಯಲು ಆತನಿಗೆ ಸ್ವಲ್ಪ ಸಾಧ್ಯವೇ ಆಗಲಿಲ್ಲ. ರಾಜಪಟ್ಟಿಯಲ್ಲಿದ್ದ ಆ ಮನೆ ಶಿಥಿಲಾವಸ್ಥೆಯಲ್ಲಿದ್ದ 2 ಅಂತಸ್ತಿನ ಹಳೆಯ ಕಟ್ಟಡವಾಗಿತ್ತು. ಅದನ್ನು ಕೆಡವಿ ಹೊಸ ಯೋಜನೆಯನ್ನು ನಿರ್ಮಿಸಲು ಬಂದಿರುವಂತಹ ಡೆವಲಪರ್ಗಳು ಸೂಕ್ತ ಪರಿಹಾರ ನೀಡುವುದಾಗಿ ಭರವಸೆಯನ್ನು ನೀಡ್ತಾರೆ. ಆದರೆ ಪರಿಹಾರದ ಹಣ ಸಿಗಬೇಕಾದ್ರೆ ಮನೆಯ ಎಲ್ಲ ಹಕ್ಕುದಾರರ ಸಹಿ ಮಾಡಬೇಕಂತ 25 ವರ್ಷಗಳ ಹಿಂದೆ ಮದುವೆಯಾದಾಗ ರವಿಚಂದ್ರನ್ ಪ್ರೀತಿಯಿಂದ ಅನಿತಾಳ ಹೆಸರನ್ನು ಮನೆ ಪತ್ರಕ್ಕೆ ಸೇರಿಸಿದ್ದನು. ವಿಚ್ಛೇದನದ ಸಮಯದಲ್ಲಿ ಅನಿತಾ ಆ ಆಸ್ತಿಯ ಪ್ರಸ್ತಾಪವನ್ನೇ ಎತ್ತಿರಲಿಲ್ಲ ಹಾಗೂ ಮನೆ ಭಾಗವಾಗುವ ಬಗ್ಗೆ ಯಾರೂ ಕೂಡ ಮಾತಾಡಲಿಲ್ಲ. ಈಗ ಡೆವಲಪರ್ಗಳು ಆಕೆಯ ಸಹಿ ಕಡ್ಡಾಯವೆಂದು ಒತ್ತಾಯಿಸಿದರೆ
ರವಿಚಂದ್ರನ್ ಯಾವುದೇ ಕಾರಣಕ್ಕೂ ಆಕೆಯನ್ನು ಎಂದಿಗೂ ಹುಡ್ಕೊಂಡು ಬರುವಂಥ ಸಾಹಸ ಮಾಡ್ತಾ ಇರಲಿಲ್ಲ. ಅನಿತಾ ತನ್ನೆದುರು ದೀನವಾಗಿ ಕುಳಿತಿದ್ದ ರವಿಚಂದ್ರನನ್ನ ಒಮ್ಮೆ ಮೇಲಿನಿಂದ ಕೆಳಗೆ ನೋಡಿ ತಕ್ಷಣವೇ ಮುಖ ತಿರುಗಿಸ್ಕೊಂಡ್ಲು. ಇಬ್ಬರು ಕೊನೆಯ ಬಾರಿಗೆ ಮುಖಾಮುಖಿಯಾಗಿ ಭೇಟಿಯಾಗಿ ಕನಿಷ್ಠ 1 ವರ್ಷವೇ ಕಳೆದಿತ್ತು. ರಾಜಪಟ್ಟಿಯ ಆ ಮನೆಯ ಬಗ್ಗೆ ನನಗೇನು ಅಷ್ಟು ನೆನಪೇನಿಲ್ಲ ಅಂತ ಅನಿತಾ ತನ್ನ ಕೆಂಪು ತುಟಿಗಳನ್ನು ಸರಿಸಿ ತಣ್ಣಗೆ ನೋಡಿದ್ಲು. ಆ ಒಂದು ಸಣ್ಣ ಪಟ್ಟಣದ ಹಳೆ ಜಾಗಕ್ಕೆ ಕೆಡವಕ್ಕೆ ಪ್ರತಿ ಚದರ ಮೀಟರ್ಗೆ ಎಷ್ಟು ಹಣ ಕೊಡ್ತಾರೆ? ಅದೊಂದು ಪಾಳ್ಬಿದ್ದ ಪಟ್ಟಣ. ಡೆವಲಪರ್ಗಳು ಪ್ರತಿ ಚದರ ಮೀಟರ್ಗೆ ಕೇವಲ 2,000 ರೂಪಾಯಿ ನೀಡುತ್ತಿದ್ದಾರೆ. ಅವರು ನನಗೆ 3,000 ರೂಪಾಯಿ ನೀಡಲಿದ್ದಾರೆ. ನಾನು ಅದನ್ನು 3 ಭಾಗ ಮಾಡಿದ್ರೆ ನನಗೆ ಕನಿಷ್ಠ ಕೆಲವೊಂದಷ್ಟು ಲಕ್ಷಗಳಾದರೂ ಸಿಗುತ್ತವೆಯೇ? ಅಥವಾ ನಾನು ಅತಿಯಾಗಿ ಊಹಿಸಿಕೊಳ್ಳುತ್ತಿದ್ದೇನೆ? ಏನು ಕತೆ? ಅನಿತಾಗೆ ಸುಮಾರು 2 ಲಕ್ಷ ರೂಪಾಯಿಗಳಷ್ಟು ಹಣ ಸಿಗಬಹುದೇನೋ ಎಂದು ರವಿಚಂದ್ರನ್ ಮನಸ್ಸಿನಲ್ಲೇ ಲೆಕ್ಕ ಹಾಕೋಕೆ ಶುರು ಮಾಡ್ತಾನೆ. ಅನಿತಾ ಆತನತ್ತ ಅತ್ಯಂತ ವ್ಯಂಗ್ಯ ಮತ್ತು ಕರುಣಾಜನಕವಾದ ನೋಟ ಬೀರಿದ್ಲು. ಆ ಹಾಳ್ಬಿದ್ದ ಜಾಗದ ಪರಿಹಾರದ ಹಣ ನನಗೆ ಏನು ಬೇಡ, ಆದರೆ ನಿನಗಾಗಿ ನಾನು ಆ ಒಪ್ಪಂದ ಪತ್ರಕ್ಕೆ ಸಹಿ ಹಾಕ್ಕೊಡ್ತೀನಿ. ಆ ಸಿಗುವ ಹಣ ನನಗೆ ಒಂದು ಬ್ರ್ಯಾಂಡೆಡ್ ಚರ್ಮದ ಹ್ಯಾಂಡ್ ಬ್ಯಾಗ್ ಖರೀದಿಸುವುದಕ್ಕೂ ಕೂಡ ಬಹುಶಃ ಸಾಲೋದಿಲ್ವೇನೋ. ಈ ಹಣವನ್ನು ನಿನ್ನ ಹೇಗಿನ ಹೆಂಡತಿಗೆ ಖರ್ಚು ಮಾಡ್ಕೊ. ಇಬ್ಬರು ಸೇರಿ ನನ್ನ ಹೆಸರು ಹೇಳ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳಿದ್ಲು. ರವಿಚಂದ್ರನ್ ಒಂದು ಕ್ಷಣ ಯೋಚಿಸಿ ತಾನು ತಂದಿದ್ದಂತಹ ಒಪ್ಪಂದದ ಪತ್ರ ಮತ್ತು ತನ್ನ ಪೆನ್ನನ್ನು ಅನಿತಾಳ ಕಡೆಗೆ ತಳ್ತಾನೆ. ಅನಿತಾ ಪೆನ್ನನ್ನು ತೆಗೆದುಕೊಂಡು ತಕ್ಷಣವೇ ಆ ಕಾಗದದ ಮೇಲೆ ಸಹಿಯನ್ನು ಹಾಕ್ತಾಳೆ. ಈ ವ್ಯಕ್ತಿಯ ಜೊತೆ ಇನ್ನು ಮುಂದೆ ಯಾವುದೇ ರೀತಿಯ ಸಂಬಂಧ ಇಟ್ಕೊಳ್ಳೋಕೆ ಇಷ್ಟವಿಲ್ಲದಿದ್ದರಿಂದ ಆಕೆ ಆದಷ್ಟು ಬೇಗ ಆ ಪ್ರಕ್ರಿಯೆಯನ್ನು ಮುಗಿಸೋಕೆ ಅಂತ ಹೇಳಿ ಬಯಸ್ತಾಳೆ. ಸಹಿ ಆಯಿತು ಅಂತ ಹೇಳಿ ಅನಿತಾ ಪೆನ್ನನ್ನು ಆ ಪತ್ರದ ಮೇಲಿಟ್ಟು ತನ್ನ ಹ್ಯಾಂಡ್ ಬ್ಯಾಗನ್ನು ಎತ್ಕೊಂಡು ಹೊರಡೋಕೆ ಅಂತ ಹೇಳಿ ಅನುವಾಗ್ತಾಳೆ. ರವಿಚಂದ್ರನ್ ತಕ್ಷಣವೇ ಎದ್ದು ನಿಂತು ಕೈಚಾಚಿ ಆಕೆಯನ್ನು ತಡಿತಾನೆ. ಅನಿತಾ, ಕೃಷ್ಣವೇಣಿಯ ವಿಷಯ ಕಳೆದ ಬಾರಿ ಆಕೆ ತನ್ನ ಬದುಕಿನಲ್ಲಿ ಸುಖವಾಗಿರಬೇಕು ಅಂತ ನೀನು ಹೇಳಿದೆಯಲ್ವೇ? ನಾನು ಕೆಲವು ದಿನಗಳಿಂದ ಆಕೆಯಿಂದ ದೂರವಿದ್ದೇನೆ ಅಂತ ಹೇಳ್ತಾನೆ. ಅನಿತಾ ಆ ಘಟನೆಯನ್ನು ನೆನಪಿಸಿಕೊಂಡು ಆಕೆ ಹಿಂತಿರುಗಿ ಬಂದಿದ್ದಾಳೆಯೇ ಅಂತ ಕೇಳಿದ್ಲು. ರವಿಚಂದ್ರನ್ ಹೌದೆಂಬಂತೆ ತಲೆ ಆಡಿಸ್ತಾನೆ. ಸರಿ, ಈಗ ನಾನು ಹೇಳಿದಂತೆ ಮಾಡು. ಮೊದಲನೇದಾಗಿ ಅವಳಿಗೆ ಈಗ ಯಾರಾದರೂ ಅಕಸ್ಮಾತ್ ಗೆಳೆಯನಿದ್ದಾನೆಯೇ ಅಂತ ಅನಿತಾ ಮುಂದುವರಿಸುತ್ತಾ, ಒಂದು ವೇಳೆ ಇಲ್ಲದಿದ್ದರೆ ಪರವಾಗಿಲ್ಲ, ನಾನೇ ಆಕೆಗೆ ಸೂಕ್ತವಾದ ಬೇರೊಬ್ಬ ಒಳ್ಳೆಯ ಹುಡುಗನನ್ನು ಖಂಡಿತ ಪರಿಚಯಿಸ್ತೇನೆ. ನೀನು ಅದ್ರ ಬಗ್ಗೆ ಚಿಂತೆನೇ ಮಾಡಬೇಡ. ಆಕೆ ನನ್ನದೇ ರಕ್ತ ಮಾಂಸ. ನಾನಂತೂ ಆಕೆಗೆ ಎಂದಿಗೂ ಕೂಡ ಹಾನಿ ಮಾಡೋದಕ್ಕೆ ಹೋಗೋದೇ ಇಲ್ಲ. ಅವಳಿಗೆ ಯಾವತ್ತೂ ಕೂಡ ಕೆಡಕ್ಕೆ ಬಯಸೋದಿಲ್ಲ ಎಂದು ಹೇಳುತ್ತಾ ಅಸಹ್ಯದಿಂದ ಆ ಸಾಧಾರಣ ರೆಸ್ಟೋರೆಂಟ್ನಿಂದ ತುಂಬ ಗಲಿಬಿಲಿಯಾಗಿ ಹೊರಬರ್ತಾಳೆ. ಮನೆಗೆ ಹಿಂತಿರುಗಿದಾಗಿಂದನೂ ಕೂಡ ರವಿಚಂದ್ರನ್ನು ತೀವ್ರವಾದ ತಲೆನೋವಿನಿಂದ ನರಳಾಡ್ತಾ ಇದ್ದ. ಅತ್ತ ಸಂಧ್ಯಾ ಹಳೆಯ ಮನೆಯ ಸಂಬಂಧಿಸಿದ ಆಸ್ತಿ ದಾಖಲೆಗಳು ಮತ್ತು ಒಪ್ಪಂದದ ಪತ್ರಗಳಿಗಾಗಿ ಇಡೀ ಮನೆಯನ್ನೇ ಜಾಲಾಡ್ತಾ ಇದ್ದಾಳೆ. ಬಹಳ ಹೊತ್ತು ಹುಡುಕಿ 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 ಸಾಕಾದರೂ ಕೂಡ ಪತ್ರಗಳು ಸಿಗದಿದ್ದಾಗ ಆಕೆ ತನ್ನ ಮಗಳು ಮಾಯಾಳ ಬಳಿ ಬಂದು, ಆ ರವಿಚಂದ್ರನ್ ನನ್ನ ಜೊತೆ ಯಾವುದೋ ಒಂದು ದೊಡ್ಡ ಆಟವನ್ನೇ ಆಡ್ತಿದ್ದಾನೆ. ಆ ಮನುಷ್ಯ ಇಷ್ಟೆಲ್ಲ ಹಿಂಸೆ ನೀಡುವ ಬದಲು ತಟ್ಟನೆ ಸತ್ತು ತೊಲಗಬಾರದೆ ಎಂದು ಅಸಹ್ಯದಿಂದ ಗುಣಗೋಕ್ ಶುರು ಮಾಡ್ತಾಳೆ. ಅಮ್ಮ, ನೀವು ಏನು ಮಾತಾಡ್ತಿದ್ದೀರಿ ಅನ್ನೋ ಪರಿಜ್ಞಾನ ಇದೆಯಾ? ಮಾಯಾ ತನ್ನ ತಾಯಿಯ ಧ್ವನಿಯನ್ನು ತಡೆದು ಮುಖವನ್ನು ಗಂಟು ಹಾಕೊಂಡ್ಳು. ಆತ ಈಗಲೇ ಸತ್ತು ಹೋದರೆ ರಾಜಪಟ್ಟಿಯ ಮನೆ ಕೆಡುವುದಕ್ಕೆ ನಮಗೆ ಸಿಗಬೇಕಾಗಿರೋ ಲಕ್ಷಾಂತರ ರೂಪಾಯಿ ಆ ಪರಿಹಾರದ ಹಣ ಹೇಗೆ ಸಿಗ್ತದೆ ಹೇಳು? ನಿಮ್ಮ ಜೀವನದಲ್ಲೇ ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಕಣ್ಣಾರೆ ನೋಡೇ ಇಲ್ಲ. ನಂತರ ಕೊಂಚ ತಗ್ಗಿದ ಧ್ವನಿಯಲ್ಲಿ, ಒಂದು ವೇಳೆ ಆತ ಸಾಯುವುದಿದ್ದರೆ ಈ ಪರಿಹಾರದ ಹಣ ಸಂಪೂರ್ಣವಾಗಿ ನಮ್ಮ ಕೈ ಸೇರುವವರೆಗೂ ಕೂಡ ನಾವು ಆತನ ಹೆಂಗಾದರೂ ಮಾಡಿ ಜೀವಂತವಾಗಿಡಲೇಬೇಕು ಅಂತ ಕ್ರೂರವಾಗಿ ಸಲಹೆಯನ್ನು ನೀಡಿದ್ಲು. ಇದೆಲ್ಲ ನನ್ನ ಹಣೆಬರ. ಈ ದರಿದ್ರ ವ್ಯಕ್ತಿ ಜೊತೆ ನಾನು ಪ್ರತಿದಿನವೂ ಕಷ್ಟದ ಜೀವನ ನಡೆಸಬೇಕಾಗಿ ಬಂದಿದೆ ಅಂತ ಸಂಧ್ಯಾ ಶೂ ಯಾರ್ಕ್ನ ಮೇಲ್ಭಾಗ ಹಾಗೂ ಪ್ರತಿಯೊಂದು ಮೂಲೆಗಳಲ್ಲೂ ಕೂಡ ಹುಡುಕೋಕ್ಕೆ ಶುರು ಮಾಡ್ಕೊಳ್ತಾಳೆ. ಇಡೀ 1 ಗಂಟೆ ಕಾಲ ತಾಯಿ ಮಗಳಿಬ್ಬರೂ ಕೂಡ ಇಡೀ ಮನೆಯನ್ನು ಹುಡುಕಿ ಜಾಲಾಡ್ಬಿಟ್ರು. ಆದರೆ ಆ ಪ್ರಮುಖ ದಾಖಲೆಗಳ ಸುಳಿವು ಒಂದು ಪೇಪರ್ ಕೂಡ ಸಿಗಲಿಲ್ಲ. ತೀವ್ರ ನಿರಾಶೆಗೊಂಡ ಸಂಧ್ಯಾ ಮಲಗುವ ಕೋಣೆಗೆ ಹೋಗಿ ರವಿಚಂದ್ರನ್ ಗಾಢ ನಿದ್ರೆಯಲ್ಲಿದ್ದಾನೆ ಎಂಬುದನ್ನು ಖಚಿತಪಡಿಸ್ಕೊಂಡು ಹೊರಬರ್ತಾಳೆ. ನಂತರ ಮಗಳು ಆರ್ಡರ್ ಮಾಡಿರುವಂತಹ ಆನ್ಲೈನ್ ಪಾರ್ಸಲ್ ಊಟವನ್ನು ಸವಿಯೋಕೆ ಊಟದ ಮೇಜಿನ ಬಳಿ ಕುಳಿತುಕೊಳ್ತಾಳೆ. ಅವರಿಬ್ಬರು ಬಿಸಿಯಾದ ಫ್ರೈಡ್ ಸ್ಟ್ರಿಪ್ಸ್ ಅಂದರೆ ಸೀಗಡಿಯನ್ನು ತಿಂತಿದ್ದಾಗ ಮಾಯಾ ಕುತೂಹಲದಿಂದ ಕೇಳ್ತಾಳೆ,
ಅಮ್ಮ, ಈ ರವಿಚಂದ್ರನು ಚಿಕ್ಕವನಿದ್ದಾಗ ಯಾರನ್ನು ಮದುವೆ ಆಗಿದ್ದ? ಆತ ಅಷ್ಟು ಎತ್ತರದ ವ್ಯಕ್ತಿಯಾಗಿದ್ರೂ ಕೂಡ ತನ್ನ ಮಾಜಿ ಪತ್ನಿಯ ಗುರುತನ್ನು ನಮ್ಮಿಂದ ಇಷ್ಟೊಂದು ನಿಗೂಢವಾಗಿ ಮುಚ್ಚಿಡೋಕೆ ಕಾರಣ ಆದರೂ ಏನು? ನೀನೆಂತಹ ಮೂರ್ಖಿ ಮಾಯಾ! ಸಂಧ್ಯಾ ಚುಚ್ಚಿ ಮಾತಾಡಿದ್ಲು. ಆತನ ಮಾಜಿ ಪತ್ನಿ ಅನಂತರ ಬೇರೊಬ್ಬ ಶ್ರೀಮಂತರನ್ನ ಮದುವೆಯಾಗಿ ಅತ್ಯಂತ ವೈಭವದ ಬದುಕನ್ನು ನಡೆಸ್ತಿದ್ದಾಳಂತೆ. ಅಂತಹ ಸಮಾಜದಲ್ಲಿ ಗೌರವವಿರುವ ಮಹಿಳೆಯರು ತಮ್ಮ ಹಳೆಯ ಕೊಳಕು ಭೂತಕಾಲ ಮತ್ತು ಈ ದರಿದ್ರ ರವಿಚಂದ್ರನೊಂದಿಗಿನ ಸಂಬಂಧ ಹೊರಬರುತ್ತದೆ ಎಂಬ ಭಯದಿಂದಲೇ ಜೀವಿಸ್ತಿರ್ತಾರೆ. ಆದರೆ ಸಂಧ್ಯಾ ಸುಲಭವಾಗಿ ಬಿಟ್ಟುಕೊಡುವವಳಾಗಿರಲಿಲ್ಲ. ಆಕೆಯ ಹೆಸರು ಮತ್ತು ಗುರುತನ್ನು ತಿಳಿಯಲು ಆ ಕಾಗದ ಪತ್ರಗಳನ್ನು ಹುಡುಕುವ ಹಠದಲ್ಲಿ ಬಿದ್ಲು. ಮಾಯ ಮತ್ತೊಂದು ಸೀಗಡಿಯ ಸಿಪ್ಪೆ ಸುಲಿಯುತ್ತಾ, ನಮ್ಮ ಪಟ್ಟಣದ ಹಳೆಯ ಪತ್ರಿಕೆಗಳಲ್ಲಿದ್ದ ಎಲ್ಲ ಶ್ರೀಮಂತ ಮಹಿಳೆಯರ ಫೋಟೋಗಳನ್ನು ನಾನು ಸಂಗ್ರಹಿಸಿ ನೋಡಿದ್ದೀನಿ. ಆದರೆ ಅದರಲ್ಲಿ ಯಾರೂ ಕೂಡ ಕೃಷ್ಣವೇಣಿಯ ಮುಖಕ್ಕೆ ಹೋಲಿಕೆನೇ ಆಗೋದಿಲ್ಲ ಅಂದ್ಲು. ಆ ಕೃಷ್ಣವೇಣಿಗೆ ಜನ್ಮ ನೀಡಿದ ತಾಯಿಯೂ ಸಹ ಕಲ್ಲು ಹೃದಯದ ರಾಕ್ಷಸಿಯೇ. 20 ವರ್ಷಗಳಿಂದ ಹೆಚ್ಚು ಕಾಲ ಹೆತ್ತ ಮಗಳನ್ನು ಕಣ್ಣೆತ್ತಿಯೂ ನೋಡದೆ ತೊರೆದು ಹೋದವಳು ಆಕೆ. ಆದರೆ ಕೃಷ್ಣವೇಣಿ ಮಾತ್ರ ನೋಡಲು ತುಂಬ ಸುಂದರವಾಗಿದ್ದಾಳೆ ಎಂದು ಸಂಧ್ಯಾ ನಿಟ್ಟುಸಿರು ಬಿಟ್ಲು. ಮಾರನೇ ದಿನ ಬೆಳಗ್ಗೆ ರವಿಚಂದ್ರನ್ ಯಾರಿಗೂ ತಿಳಿಸದೆ ಮನೆಯಿಂದ ಹೊರಟನು. ತನ್ನ ತಾಯಿಯ ಸೂಚನೆಯಂತೆಯೇ ಮಾಯಾ ರಹಸ್ಯವಾಗಿ ಆತನನ್ನು ಹಿಂಬಾಲಿಸೋಕೆ ಶುರು ಮಾಡ್ಕೊಳ್ತಾಳೆ. ನಿನ್ನೆ ಆತನನ್ನು ಹಿಂಬಾಲಿಸಲು ಸಾಧ್ಯವಾಗದಿದ್ದಾಗ ಆಕೆಗೆ ಬೇಸರವಾಯಿತು. ಇಲ್ಲದಿದ್ದರೆ ಮೈಲಿಗೆಯ ಮಾಜಿ ಹೆಂಡತಿ ಯಾರೆಂಬ ಸತ್ಯ ನೆನ್ನೆಯ ಒಂದು ದಿನದಲ್ಲೇ ಬಯಲಾಗಿ ಹೋಗ್ತಾ ಇತ್ತು. ರವಿಚಂದ್ರನು ಬಾಡಿಗೆ ಕಾರನ್ನು ಹಿಡಿದು ನಗರದ ಸಾಧಾರಣ ಕಾಫಿ ಶಾಪ್ ಒಂದರ ಬಳಿ ಬಂದು ಇಳಿತಾನೆ. ಮಾಯಾ ದೂರದಲ್ಲಿ ನಿಂತು ಒಳಗೆ ಇಣುಕಿ ನೋಡಿ ತಕ್ಷಣವೇ ತನ್ನ ತಾಯಿಗೆ ಕರೆಯನ್ನು ಮಾಡ್ತಾಳೆ. ಅಮ್ಮ, ಈ ರವಿಚಂದ್ರನ್ ತನ್ನ ಮಾಜಿ ಪತ್ನಿಯನ್ನು ಭೇಟಿಯಾಗಲು ಬಂದಿಲ್ಲ. ಈತ ಕೃಷ್ಣವೇಣಿಯನ್ನು ಭೇಟಿಯಾಗಬೇಕು ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಅಂತ ಹೇಳಿದ್ಲು. ಆ ಮಹಾತಾಯಿ ಕೃಷ್ಣವೇಣಿ ಇನ್ನೂ ಸತ್ತಿಲ್ವೇ? ಇನ್ನೊಂದು ತುದಿಯಲ್ಲಿ ಸಂಧ್ಯಾ ಕೋಪದಿಂದ ಕುದಿಯೋಕೆ ಶುರು ಮಾಡ್ತಾಳೆ. ಆ ಮುದುಕ ತನಗೆ ಸಿಗುವ ಆ ಮನೆ ಪರಿಹಾರದ ಹಣವನ್ನು ಸಂಪೂರ್ಣವಾಗಿ ತನ್ನ ಮಗಳಿಗೆ ಕೊಟ್ಟು ಬಿಡುತ್ತಾನೆಯೇ? ಅಂದು ಎಂದಿಗೂ ಸಾಧ್ಯವಿಲ್ಲ. ಆ ಕೃಷ್ಣವೇಣಿಗೆ ಈ ಹಣದಿಂದ ಒಂದು ನಯಾ ಪೈಸೆಯನ್ನು ಸಿಗದಂತೆ ಮಾಡಿಬಿಡ್ತೀನಿ ನೋಡು ಅಂತ ಗಿಡುಗನಂತೆ ರೊಚ್ಚಿಗೆದ್ಲು. ನಾನಂತೂ ನಿನಗೆ ಆ ಹಣವನ್ನು ಪಡೆಯೋಕೆ ಎಂದಿಗೂ ಕೂಡ ಬಿಟ್ಟುಕೊಡೋದೇ ಇಲ್ಲ. ಆ ಮೈಲಿಗೆಯ ಮಗಳಿಗೆ ಒಂದು ನಯಾ ಪೈಸೆಯನ್ನು ಕೂಡ ದಕ್ಕಲು ಬಿಡಬಾರದು ಎಂದು ಸಂಧ್ಯಾ ಫೋನ್ನಲ್ಲಿ ಕೋಪದಿಂದ ಆರ್ಭಟಿಸಿದ್ಲು. ಇತ್ತ ಕಾಫಿ ಶಾಪ್ನಲ್ಲಿ ರವಿಚಂದ್ರನ್ ದೀನವಾಗಿ ತಲೆಬಾಗಿ ಚಮಚದಿಂದ ತನ್ನ ಕಪ್ನಲ್ಲಿದ್ದಂತಹ ಕ್ಯಾಪ್ಸೋನವನ್ನು ನಿಧಾನವಾಗಿ ಕಲಕುತ್ತಾ ಕುಳಿತಿದ್ದಾನೆ. ಕಳೆದ 1 ವರ್ಷದಿಂದ ತನ್ನ ತಂದೆ ತನ್ನಿಂದ ಹಂತ ಹಂತವಾಗಿ ದೂರವಾಗುತ್ತಿರುವುದನ್ನು ಕೃಷ್ಣವೇಣಿ ಗಮನಿಸುತ್ತಲೇ ಇದ್ಲು. ವಿಶೇಷವಾಗಿ ಆಕೆ ಈ ನಗರಕ್ಕೆ ಬಂದಾಗಿಂದಲೂ ಕೂಡ ತನ್ನ ತಂದೆ ಎಲ್ಲೋ ಹತ್ತಿರದಲ್ಲೇ ತನ್ನ ಸ್ವಂತ ಮನೆಯಲ್ಲೇ ಇದ್ದಾರೆ ಅಂತ ತಿಳಿದಿದ್ರೂ ಅವರನ್ನು ಭೇಟಿಯಾಗಲು ಸಾಧ್ಯವಾಗದೆ ಆಕೆಯ ಮನಸ್ಸು ತೀವ್ರವಾಗಿ ತಲ್ಲಣಿಸ್ತಾ ಇತ್ತು. ನೀನು ಮತ್ತು ಜೈ ಬೇರ್ಪಟ್ಟಿದ್ದೀರಿ ಅಂತ ಕೇಳಿದೆ, ನಿಜವೇ ಕೃಷ್ಣವೇಣಿ ಅಂತ ರವಿಚಂದ್ರನ್ ಮೆಲ್ಲನೆ ನೇರವಾಗಿ ಕೇಳಿದ್ದಾರೆ. ಹೋ ಹೌದಪ್ಪ. ಕೃಷ್ಣವೇಣಿ ತಲೆ ಎತ್ತಿ ಹೇಳ್ತಾಳೆ. ವಯಸ್ಸಾಗಿ ಸವೆದು ಹೋಗಿದ್ದಂತಹ ಆ ಒಂದು ತಂದೆಯ ಮುಖವನ್ನು ನೋಡಿದಾಗ ತಂದೆಯನ್ನು ಈ ಸ್ಥಿತಿಯಲ್ಲಿ ಕಂಡು ಮಗಳಿಗೆ ತೀವ್ರವಾದ ದುಃಖವಾಗುತ್ತೆ. ಹಾಗೆ ಎದೆ ಮುದುಡಿಕೊಳ್ಳುತ್ತೆ. ತಂದೆ ಇಷ್ಟೊಂದು ವರ್ಷಗಳಿಂದ ಏಕೆ ದೂರ ಬಿಡುತ್ತಿದ್ದಾರೆ ಅನ್ನೋ ರಹಸ್ಯ ಆಕೆಗೆ ಅರ್ಥನೇ ಆಗ್ತಿರ್ಲಿಲ್ಲ. ತಾನು ಹೆಚ್ಚು ಪ್ರಶ್ನಿಸಿದರೆ ತಂದೆ ಮತ್ತೆ ಎಲ್ಲಿ ನನ್ನಿಂದ ಬಿಟ್ಟು ಹೊರಟೋಗ್ಬಿಡ್ತಾರೋ ಅನ್ನೋ ಭಯವಾಗಿ ಆಕೆ ತನ್ನ ಕಣ್ಣೊಳಗೆ ಅಪಾರ ನೋವನ್ನು ಅಡಗಿಸಿ ಮೌನವಾಗಿ ಹೋಗ್ತಾಳೆ. ರವಿಚಂದ್ರನ್ ನಡುಗುವ ಕೈಗಳಿಂದ ತನ್ನ ಜೇಬಿನಲ್ಲಿದ್ದ ವೈದ್ಯಕೀಯ ದಾಖಲೆಗಳ ಫೈಲನ್ನು ತೆಗೆದು ಕಾಫಿ ಟೇಬಲ್ ಮೇಲೆ ಇಡ್ತಾನೆ. ಅಪ್ಪ, ಇದು ಕೃಷ್ಣವೇಣಿ ಮಾತು ಮುಗಿಸುವ ಮೊದಲೇ ಆ ಕಾಗದದ ಮೇಲಿದ್ದ ಮೆಡಿಕಲ್ ರಿಪೋರ್ಟ್ ಎಂಬ ಅಕ್ಷರಗಳನ್ನು ಕಂಡ್ಲು. ಆಕೆ ಗಾಬರಿಯಿಂದ ನಡುಗುವ ಬೆರಳುಗಳಿಂದ ಆ ದಾಖಲೆಗಳ ಪುಟಗಳನ್ನು ತಿರುಗಿಸಿ ಮರ್ಚಿ ನೋಡೋಕ್ಕೆ ಶುರು ಮಾಡ್ಕೊಳ್ತಾಳೆ. ಇದು 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 ಹೇಗೆ ಸಾಧ್ಯಪ್ಪ? ಕೃಷ್ಣವೇಣಿಯ ಗಂಟಲು ಒಣಗಿ ಉಸಿರು ಕಟ್ಟಿದಂತಾಯಿತು. ರವಿಚಂದ್ರನ್ ಸಮಯ ನಿಜಕ್ಕೂ ಮೀರಿ ಹೋಗ್ತಾ ಇತ್ತು. 5 ವರ್ಷಗಳ ಹಿಂದೆಯಷ್ಟೇ ಆತನಿಗೆ ಕ್ಯಾನ್ಸರ್ ಬಂದು ಸಾವು ಬದುಕಿನ ನಡುವೆ ಹೋರಾಡಿ ಕೂದಲೆಳೆಯ ಅಂತರದಲ್ಲಿ ಬದುಕುಳ್ಕೊಂಡ್ಬಿಟ್ಟಿದ್ದ. ಆದರೆ ಈಗ ಆ ಮಾರಕ ರೋಗ ಮತ್ತೆ ಮರುಕಳಿಸಿ ಆತನ ಶ್ವಾಸಕೋಶವನ್ನು ಆವರಿಸಿತ್ತು. ಶ್ವಾಸಕೋಶದ ಕ್ಯಾನ್ಸರ್ ಈಗ ಅಂತಿಮ ಹಂತದಲ್ಲಿತ್ತು. ರವಿಚಂದ್ರನ್ ಕಷ್ಟಪಟ್ಟುಕೊಂಡು ಉಸಿರೆಳೆದುಕೊಳ್ಳುತ್ತಾ ಕಳೆದ ಕೆಲವೊಂದಷ್ಟು ತಿಂಗಳುಗಳಿಂದ ತೀವ್ರವಾದ ಎದೆನೋವು ಮತ್ತು ಉಸಿರಾಟದ ತೊಂದರೆ ಇತ್ತು ಮಗಳೇ ಅಂತ ತಡೆದು ಹೇಳ್ತಾನೆ.
ಕೃಷ್ಣವೇಣಿಗೆ ಆ ಮಾತುಗಳನ್ನು ಕೇಳಿ ಇಡೀ ಜಗತ್ತೇ ತಿರುಗಿದಂತಾಯಿತು. ಅಯ್ಯೋ ದೇವರೇ, ಇದನ್ನು ಆರಂಭದಲ್ಲೇ ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡಿಸಿದರೆ ಬಹುಶಃ ಅಪ್ಪನನ್ನು ಉಳಿಸಿಕೊಳ್ಳಬಹುದಿತ್ತೋ ಏನೋ ಎಂಬಂತಹ ಆಲೋಚನೆ ಆಕೆಯ ಎದೆಯನ್ನು ಸೀಳಿ ಹಾಕಿತ್ತು. ಅರ್ಧ ಗಂಟೆಯ ನಂತರ ಆ ಕಾಫಿ ಶಾಪ್ನಲ್ಲಿ ಕೃಷ್ಣವೇಣಿ ಒಬ್ಬಳೇ ಕುಳಿತಿದ್ದಳು. ತಂದೆಯಾಗಿ ತನ್ನ ದಯನೀಯ ಸ್ಥಿತಿಯನ್ನು ತೋರಿಸಿ ಮಗಳನ್ನು ಮತ್ತಷ್ಟು ಯಾತನೆಗೆ ತಳ್ಳಲು ಇಷ್ಟವಿಲ್ಲದ ರವಿಚಂದ್ರನ್ ಯಾವುದೋ ಕೆಲಸದ ನೆಪ ಹೇಳಿ ಆದಷ್ಟು ಬೇಗ ಅಲ್ಲಿಂದ ಕಾಲ್ಕಿತ್ತು ಹೊರಟೇ ಹೋಗ್ತಾನೆ. ಆದರೆ ಕಾಫಿ ಕಪ್ನ ಪಕ್ಕದಲ್ಲಿ ಆ ವೈದ್ಯಕೀಯ ದಾಖಲೆಗಳ ಫೈಲ್ ಹಾಗೂ ಒಂದು ಸಣ್ಣ ಚೀಟಿಯನ್ನು ಬಿಟ್ಟು ಹೋಗಿರ್ತಾನೆ. ಕೃಷ್ಣವೇಣಿಯ ಕಣ್ಣು ಅತ್ತು ಕೆಂಪಗಾಗಿ ಹೂತ್ಕೊಂಡಿದ್ವು. ಆಕೆ ಮೌನವಾಗಿ ಆ ರಿಪೋರ್ಟ್ಗಳನ್ನು ದಿಟ್ಟಿಸುತ್ತಾ ಕುಳಿತಿದ್ಲು. ಕೆನ್ನೆಯ ಮೇಲೆ ಕಣ್ಣೀರು ನಿರಂತರವಾಗಿ ಹರಿಯುತ್ತಿದ್ದದ್ದು ಈ ಜಗತ್ತಿನಲ್ಲಿ ಸದಾ ಒಳ್ಳೆತನದಿಂದ ಬಾಳುವಂತಹ ಒಳ್ಳೆಯ ಜನರಿಗೆ ದೇವರೇಕೆ ಇಂತಹ ಕ್ರೂರವಾದ ಪರೀಕ್ಷೆಗಳನ್ನು, ನೋವನ್ನು ಪದೇ ಪದೇ ನೀಡ್ತಾನೆ ಇರ್ತಾನೆ ಎಂಬ ಪ್ರಶ್ನೆಗೆ ಆಕೆಗೆ ಉತ್ತರವೇ ಸಿಗಲಿಲ್ಲ. ಕಾಫಿ ಶಾಪ್ನಿಂದ ಹೊರಬರ್ತಿದ್ದ ಹಾಗೆ ಕೃಷ್ಣವೇಣಿ ತನ್ನ ತಂದೆಗೆ ತಕ್ಷಣವೇ ಕರೆ ಮಾಡ್ತಾಳೆ. ಅಪ್ಪ, ನಾವು ತಡ ಮಾಡದೆ ನಿಮ್ಮನ್ನು ತಕ್ಷಣವೇ ದೊಡ್ಡ ಆಸ್ಪತ್ರೆಗೆ ಸೇರಿಸಬೇಕು. ಇಂದಿನ ಸುಧಾರಿತ ವೈದ್ಯಕೀಯ ಪದ್ಧತಿಯಿಂದ ನೀವು ಖಂಡಿತ ಗುಣಮುಖರಾಗೇ ಆಗ್ತೀರಿ. ಆ ಸಾಧ್ಯತೆ ಖಂಡಿತ ಇದೆ ಅಂತ ಗೋಗರಿಯೋಕ್ಕೆ ಶುರು ಮಾಡ್ಕೊಳ್ತಾಳೆ. 5 ವರ್ಷಗಳ ಹಿಂದೆ ಆಕೆ ತನ್ನ ಹೋರಾಟದಿಂದಲೇ ತಂದೆಯ ಜೀವವನ್ನು ಸಾವಿನ ದವಡೆಯಿಂದ ಹಿಂಪಡೆದುಕೊಂಡು ಬಂದಿದ್ಲು. ಆದರೆ ಇವತ್ತು ರವಿಚಂದ್ರ ಫೋನ್ನಲ್ಲಿ, ಮಗಳೇ, ನನ್ನ ಆರೋಗ್ಯಕ್ಕಿಂತಲೂ ನಿನ್ನ ಬದುಕು ನನಗೆ ಮುಖ್ಯ. ನಿನ್ನ ತಾಯಿ ಅನಿತಾ ನಿನ್ನನ್ನು ಭೇಟಿಯಾಗಲು ಒಂದು ಪಾರ್ಟಿಯ ಸಭೆಗೆ ಬರಹೇಳಿದ್ದಾಳಲ್ಲವೇ? ನೀನು ಖಂಡಿತ ಅಲ್ಲಿಗೆ ಹೋಗಬೇಕು. ದಯವಿಟ್ಟು ಆಕೆಯನ್ನು ಭೇಟಿಯಾಗು ಅಂತ ಹೇಳಿ ವಿನಂತಿಸ್ತಾನೆ. ಆಕೆ ಎಷ್ಟೇ ಕಲ್ಲು ಹೃದಯದಳಾಗಿದ್ರೂ ಕೂಡ ತನ್ನ ಸ್ವಂತ ಮಗಳಿಗೆ ಎಂದೂ ಕೂಡ ಕೇಡನ್ನು ಬಯಸೋದಿಲ್ಲ ಎಂಬಂತಹ ದೃಢ ನಂಬಿಕೆ ರವಿಚಂದ್ರನಿಗಿತ್ತು. ಸರಿಯಪ್ಪ, ನೀವು ಹೇಳಿದಂತೆಯೇ ನಾನು ಆ ಪಾರ್ಟಿಗೆ ಹೋಗ್ತೀನಿ, ಖಂಡಿತ ಹೋಗ್ತೀನಿ ಅಂತ ಕೃಷ್ಣವೇಣಿ ತಲೆ ಆಡಿಸ್ತಾಳೆ. ಫೋನ್ನಲ್ಲಿ ತಂದೆಯ ದುರ್ಬಲ ಧ್ವನಿಯನ್ನು ಕೇಳುತ್ತಿದ್ದಂತೆಯೇ ಆಕೆಯ ಕಣ್ಣುಗಳಲ್ಲಿ ಮತ್ತೆ ನೀರು ಉಕ್ಕಿ ಹರಿಯೋಕ್ಕೆ ಶುರುವಾಗುತ್ತೆ. ಸಂಭಾಷಣೆಯನ್ನು ಮುಗಿಸಿ ಫೋನನ್ನು ಕೆಳಗಿಟ್ಟ ಕೃಷ್ಣವೇಣಿ ತನ್ನ ಸುತ್ತಲೂ ಗಿಜುಗುಡುತ್ತಿದ್ದಂತಹ ಆ ಒಂದು ನಿಬಿಡ ರಸ್ತೆಯಲ್ಲಿ ತಾನೇನು ಅರಿಯದಂತಹ ಶೂನ್ಯ ಮನಸ್ಸಿನಿಂದ ಹೆಜ್ಜೆ ಹಾಕೋಕ್ಕೆ ಶುರು ಮಾಡ್ಕೊಳ್ತಾಳೆ. ನೋಡೋಣ ಮುಂದಿನ ಭಾಗದಲ್ಲಿ ಏನಾಗುತ್ತೆ, ತಾಯಿ ಮಗಳು ಒಂದಾಗ್ತಾರಾ ಇಲ್ವಾ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ಕಾದು ನೋಡಬೇಕಾಗತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಶುಭವಾಗಲಿ.